ಜಲಕ್ಷಾಮ ಥರ ಸಿಲಿಂಡರ್ ಕ್ಷಾಮ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಲಾಸ್ಟ್ 2 days 3 days ಇಂದ ನಿಜ ಹೇಳ್ಬೇಕಂದ್ರೆ ಒಂದು 2-3 ಸಿಲಿಂಡರ್ನು ಸಿಗ್ತಾ ಇಲ್ಲ. ನಮಗೆ ಒಂದು 2-3 ಡೇಸ್ ಆಗೋಷ್ಟಿದೆ. 2-3 ಡೇಸ್ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಒಂದೇ ಸಲ ಇವಾಗ ನಾವು 1600 rupees ಇರೋ ಗ್ಯಾಸು ಇವಾಗ 2600 ಆಗಿಬಿಟ್ಟಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೀಗ ಭಾರತಕ್ಕೂ ತಲುಪಿದೆ. ಹೌದು, ಬೆಂಗಳೂರಲ್ಲಿ ಸಪ್ಲೈ ಆಗ್ತಾ ಇದ್ದಂತ ಕಮರ್ಷಿಯಲ್ ಅಡುಗೆ ಸಿಲಿಂಡರ್ ಗಳ ಸಪ್ಲೈ ಈಗಾಗಲೇ ನಿಂತು ಹೋಗಿದೆ. ಈ ಬಗ್ಗೆ ಸಹ ಹೋಟೆಲ್ಗಳ ಸಂಘ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಸಹ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಅಥವಾ ತಮ್ಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಹಂಚ್ಕೊಂಡಿದ್ರು. ಹಾಗಾಗಿ ನಾವು ಬೆಂಗಳೂರಿನ ಒಂದಿಷ್ಟು ಹೋಟೆಲ್ಸ್ ಗಳನ್ನ ಮಾತಾಡಿಸ್ತಾ ಹೋಗೋಣ. ಅವರ ಹೋಟೆಲ್ಗೆ ಈ ಒಂದು ಬಿಸಿ ಯಾವ ರೀತಿ ತಟ್ಟಿದೆ, ಗ್ರಾಹಕರ ಮೇಲೆ ಇದು ಯಾವ ರೀತಿ ಪರಿಣಾಮಗಳನ್ನ ಬೀರತ್ತೆ ಅನ್ನೋದನ್ನ ಅವರ ಮುಖಾಂತರನೇ ಮಾತಾಡಿಸ್ತಾ ಹೋಗೋಣ. ಬನ್ನಿ. ನನ್ನ ಹೆಸರು ರವಿಶಂಕರ್ ಅಂತ ಹೇಳಿ, ಮೀನಾಕ್ಷಿ ಕಾಫಿ ಬೋರ್ಡ್ ಜನರಲ್ ಮ್ಯಾನೇಜರ್ ಮಾತಾಡ್ತಿರೋದು. ಈಗ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ತುಂಬಾ ತೊಂದರೆಗಳಾಗ್ತಾ ಇದೆ. ಈ ಜಲಕ್ಷಾಮ ತರ ಸಿಲಿಂಡರ್ ಕ್ಷಾಮ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಒಂದಿನ 2 ದಿನದಲ್ಲಿ ಸಿಲಿಂಡರ್ಗಳು ನಮಗೆ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಹೋಟ್ಲುಗಳು ತುಂಬಾನೇ ಮುಚ್ಕೋಬೇಕಾಗುತ್ತೆ. ಆಲ್ರೆಡಿ ಇವಾಗ್ಲೇನೆ ತುಂಬಾ ಐಟಮ್ಸ್ಗಳು ಇಲ್ದಂಗೆ ನಾವು ವ್ಯಾಪಾರ ಮಾಡ್ತಾ ಇದೀವಿ. ಇದು ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ, ಬಂಡವಾಳ ಹಾಕಿರೋ ಮಾಲೀಕರಿಗೂ ತೊಂದರೆ ಆಗ್ತಾ ಇದೆ, ಕೆಲಸ ಮಾಡೋ ಕಾರ್ಮಿಕರಿಗೂ ತುಂಬಾ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಈಗ ಯಾವ್ದಕ್ಕೂ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಡೀಲರ್ಗಳು ಹೇಳ್ತಾರೆ ನೋಡ್ಬೇಕು, ಆರ್ಡರ್ಸ್ ಇನ್ನು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರಿನ್ನ ಯಾವಾಗ ನಮಗೆ ಅಪ್ಡೇಟ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರಿಗೆ ಅಪ್ಡೇಟ್ ಇಲ್ಲ, ಗಾಡಿಗಳು ಲೋಡ್ ಆಗಿಲ್ಲ ಅಂತಾರೆ. ಬ್ಲಾಕ್ ಅಲ್ಲಿ ತಗೊಂತೀವಿ ಅಂದ್ರೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. 5,000 10,000 ಅಂತ ಹೇಳ್ತಾರೆ. 5,000 ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ಲ. ಇವಾಗ ನಮಗೆ ಆ ಪರಿಸ್ಥಿತಿಗೆ ಆಗಿದೆ. ಇನ್ನು ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಂದ್ರೆ ಬಂದಿತ್ತು ಅಂದ್ರೆ ಈ ತರ ಆಗಲ್ಲ ಅಂತ ಹೇಳಿ ಹೇಳಿದ್ರು. ಇಷ್ಟೊಂದು ನಿಮಗೆ ತೊಂದರೆ ಆಗಲ್ಲ ಅಂದಿದ್ರು, ಆದ್ರೆ ಈಗ ತುಂಬಾ ತೊಂದರೆ ಆಗಿದೆ. ಇದ್ರ ಬಗ್ಗೆ ನಿಮ್ದು ಬೆಂಗಳೂರು ಹೋಟೆಲ್ ಸಂಘ ಏನಾದ್ರೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರೂ ಮಾಡಿದ್ದಾರೆ? ನಮ್ಮ ಹೋಟೆಲ್ ಮಾಲೀಕರ ಸಂಘದಿಂದ ಎಲ್ಲ ಮೀಟಿಂಗ್ ಎಲ್ಲ ನಿನ್ನೆ ಎಲ್ಲ ಆಗಿದೆ. ಮಿನಿಸ್ಟರ್ಗಳಿಗೂ ಭೇಟಿ ಮಾಡಬೇಕು ಎಲ್ಲರಿಗೂ ಲೆಟರ್ ಅಲ್ಲಿ ಕಳ್ಸಿದ್ದಾರೆ ಅಫಿಷಿಯಲ್ ಆಗಿ. ಇನ್ನು ಅವ್ರುಗಳು ಯಾವ ತರ ದೊಡ್ಡವರೆಲ್ಲ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಇನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ಮುಂದಕ್ಕೆ ಏನ್ ಅಪ್ಡೇಟ್ ಆಗಿದೆ ಇನ್ನೂ ಗೊತ್ತಾಗಿಲ್ಲ. ನಿನ್ನೆ ಪ್ರೆಸ್ ಮೀಟ್ ಆಗಿದೆ ಅಸೋಸಿಯೇಷನ್ ಅಲ್ಲಿ. ಅದ್ರ ಮುಂದಕ್ಕೆ ನಮ್ಮ ಹೋಟೆಲ್ ಮಾಲೀಕರ ಸಂಘ ಏನ್ ಡಿಸಿಷನ್ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಎಲ್ಲ ಇಲ್ಲಿ ನಮ್ಮ ಒಂದು ರೆಸ್ಟೋರೆಂಟ್ ಅಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ ಫುಡ್ ಫಾಲ್ಸ್ ಏನಿಲ್ಲ ಅಂದ್ರೂ 1000ದಿಂದ 1500 ಜನ ಬಂದು ಹೋಗ್ತಾರೆ. ಇವಾಗ ನಮಗೆ ಸಮಸ್ಯೆ ಅಂದ್ರೆ ಈಗ 2 ದಿವಸದಿಂದ ತುಂಬಾ ಸಮಸ್ಯೆ ಆಗಿದೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ. ಐಟಮ್ಗಳಲ್ಲಿ ಅರ್ಧ ಐಟಮ್ಗಳಿಲ್ಲ. ಈಗ ಏನಿದೆ ಅದನ್ನ ತಿನ್ಕೊಂಡು ಹೋಗ್ಬೇಕು ಅನ್ನೋ ತರ ಕಸ್ಟಮರ್ ಆಗಿದೆ. ಅವ್ರು ಕೇಳಿದ್ದೆಲ್ಲ ಇಲ್ಲ 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 ಖಾಲಿ ಖಾಲಿ ಅನ್ನೋ ತರ ಹೇಳೋ ಪರಿಸ್ಥಿತಿ ನಮಗೂ ಬಂದ್ಬಿಟ್ಟಿದೆ. ಗ್ರಾಹಕರು ಬೇಜಾರಾಗಿ ಹೋಗ್ತಾ ಇದಾರೆ. ನಮ್ಗೆ ಯಾವ ತರ ಸಮಸ್ಯೆ ಆಗ್ತದೆ ಅಂದ್ರೆ ನಾವು ನಿನ್ನೆ ನಾವು ಕ್ಲೋಸ್ ಮಾಡಿದ್ವಿ. ಹೋಟೆಲ್ ಕ್ಲೋಸ್ ಇತ್ತು. ಸೊ ಅದರಿಂದ ನಮ್ಗೆ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಇವತ್ತು ಗೊತ್ತಾಗುತ್ತೆ. ಸೊ ಇವತ್ತು ಓಪನ್ ಮಾಡಿದೀವಿ. ಸೊ ಕಸ್ಟಮರ್ಸ್ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ, ಯಾವ ತರ ಬರ್ತಾರೆ, ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದೇನಾಗತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಪನ್ ಮಾಡಿದೀವಿ. ಕಸ್ಟಮರ್ ಬಂದ್ಮೇಲೆ ನಮ್ಗೆ ಗೊತ್ತಾಗತ್ತೆ, ಅವ್ರ ರೆಸ್ಪಾನ್ಸ್ ಗೊತ್ತಾಗತ್ತೆ. ಸೊ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಐಟಮ್ಸ್ ರೆಡಿ ಮಾಡಕ್ ಆಗಲ್ಲ. ಸೊ ನಮ್ಗೂ ಕೊಡಕ್ಕೂ ಆಗಲ್ಲ ಕಸ್ಟಮರ್ಗೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗಲ್ಲ. ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಕ್ಕೂ ಆಗಲ್ಲ. ಸೊ ಆ ತರ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇವತ್ತು ಕಸ್ಟಮರ್ ಬಂದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಯಾವ ತರ ಏನಿದೆ ಅಂತ. ಅವ್ರ ರಿವ್ಯೂ ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ. ನಮ್ಗೆ ಒಂದು 2-3 ಡೇಸ್ ಆಗೋಷ್ಟಿದೆ. 2-3 ಡೇಸ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಾವೆಲ್ಲ ಬೇರೆ ಐಟಮ್ಸ್ ಎಲ್ಲ ಕೊಡ್ತಾ ಇಲ್ಲ, ರೆಡಿಮೇಡ್ ಐಟಮ್ಸ್ ಎಲ್ಲ ಕೊಡ್ತಾ ಇದೀವಿ. ಸೊ ರೆಡಿ ಐಟಮ್ಸ್ ಏನಿದೆ ಅದಷ್ಟೇ ಕೊಡ್ತಾ ಇದೀವಿ. ಚೈನೀಸ್, ಇಂಡಿಯನ್ ಯಾವ್ದು ಕೊಡ್ತಾ ಇಲ್ಲ, ನಾರ್ತ್ ಇಂಡಿಯನ್ ಯಾವ್ದು ಕೊಡ್ತಾ ಇಲ್ಲ. ತಂದೂರಿ ಇದಾಕಿರ್ತಾರಲ್ವಾ, ಅದರಿಂದ ತಂದೂರಿ ಕೊಡ್ತಾ ಇದೀವಿ. ಪ್ಲಸ್ ನಾಟಿ ಸ್ಟೈಲ್ ಕೊಡ್ತಾ ಇದೀವಿ. ಅದೇ ಫುಲ್ ಕಡಿಮೆ ಮಾಡಿದ್ವಿ. ಯಾಕೆ ಚೈನೀಸ್ ಐಟಮ್ಸ್ ಯಾವ್ದು ಇಲ್ಲ. ಗ್ಯಾಸ್ ಇಲ್ದಿರ ಚೈನೀಸ್ ಐಟಮ್ ಮಾಡಕ್ ಆಗಲ್ಲ. ಸೊ ಎಲ್ಲ ಫ್ರೈಡ್ ರೈಸ್, ನೂಡಲ್ಸ್, ಈ ಚಿಕನ್ ಐಟಮ್ಸ್ ಎಲ್ಲ ಯಾವ್ದು ಕೊಡಕ್ ಆಗಲ್ಲ. ಸೊ ಅದಕ್ಕೆ ಅದನ್ನ ಕ್ಲೋಸ್ ಮಾಡಿದ್ವಿ. ಸದ್ಯಕ್ಕೆ ನಿಲ್ಸಿದೀವಿ. ಗ್ಯಾಸ್ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀವಿ. ಅದೇನೋ ಅಷ್ಟು ಗೊತ್ತಿಲ್ಲ ಮೇಡಮ್. ನಡೀತಾ ಇರ್ಬೋದು, ಬಟ್ ಎಲ್ಲಾ ಹೋಟೆಲ್ ಸಮಸ್ಯೆ ಇದೆನಲ್ವಾ. ಆಲ್ಮೋಸ್ಟ್ ಆಲ್ ಎಲ್ಲ ಹೋಟೆಲಲ್ಲಿ ಇದೇ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಒಂದು ಕಾರಣ, ಒಂದು ರೀಸನ್ ಆಗುತ್ತೆ. ಸೊ ಇದು ಬೇಗ ಸಾಲ್ವ್ ಆದ್ರೆ ನಮಗೂ ಒಳ್ಳೇದು, ಹೋಟೆಲ್ ಲೈನ್ಗೂ ಒಳ್ಳೇದು. ಸೊ ನಮ್ಮ ಹೆಸರು ಬಂದ್ಬಿಟ್ಟು ರಾಮ್ ರೆಡ್ಡಿ. ಓಕೆ, ಸೊ ನಾವು
ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ನಾನೀಸ್ ಹೈದರಾಬಾದ್ ದಮ್ ಬಿರಿಯಾನಿ. ಓಕೆ, so today we have a situation like we are not getting commercial cylinders to the hotel. ಸೊ ಅದೇನಾಗ್ತಾ ಇದೆ ಅಂದ್ರೆ ನಮ್ಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಅಂದ್ರೆ ಕರೆಕ್ಟ್ ಆಗಿ ಟೈಮ್ಗೆ ಸಪ್ಲೈ ಇಲ್ಲ. ಸೊ ನಾವು ಬೇರೆ ಸ್ವಲ್ಪ ನಮ್ ಹೋಟೆಲ್ ಸ್ವಲ್ಪ ಬ್ರಾಂಡ್ ಇಂದ ಸುಮಾರು ಕಸ್ಟಮರ್ಸ್ ಡೈಲಿ ಬರ್ತಾ ಇದಾರೆ. ಬಟ್ ಇವಾಗ ಸಿಲಿಂಡರ್ ಸಪ್ಲೈ ಕಮ್ಮಿ ಆಗೋದ್ರಿಂದ ನಾವು ಸರಿಯಾಗಿ ಪ್ರಿಪರೇಷನ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ನಾವು ಸಪ್ಲೈ ಕಸ್ಟಮರ್ ಮಾಡಕ್ ಆಗ್ತಾ ಇಲ್ಲ. ಸೊ ಗ್ಯಾಸ್ ಒಂದೇ ಸಲ ಇವಾಗ ನಾವು 1600 rupees ಇರೋ ಗ್ಯಾಸ್ ಇವಾಗ 2600 ಆಗ್ಬಿಟ್ಟಿದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ 50% ಹೈಕ್. ಸೊ ಇವಾಗ ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂಥರ ಭಯ ಆಗ್ತಾ ಇದೆ. ಸೊ ಅದು ಬಿಟ್ಬಿಟ್ಟು ಇವಾಗ ಪ್ಲಾಸ್ಟಿಕ್ ಇರ್ಲಿ, ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸ್ ಆಗ್ಲಿ, ಈ ಚಿಕನ್ ರೇಟ್ ಆಗ್ಲಿ, ಸೊ ಇನ್ ಓವರ್ ಆಲ್ ಇವಾಗ ನೋಡಿದ್ರೆ ಇವಾಗ 1:2 ಆಗ್ಬಿಟ್ಟಿದೆ. ಇವಾಗ ನಾವು 140 ರೂಪಾಯಿಗೆ ನಾವು ಬಿರಿಯಾನಿ ಸೇಲ್ ಮಾಡ್ತೀವಿ. ಸೊ 140ಕ್ಕೆ ಇದೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ಆಗ್ತಾ ಇಲ್ಲ. ದಿಸ್ ಈಸ್ ಅ ವೆರಿ ಟಫ್ ಸಿಚುವೇಶನ್ ಫಾರ್ ರೆಸ್ಟೋರೆಂಟ್ಸ್ ಅಂತ ನಾನು ಹೇಳ್ತೀನಿ. ಬಟ್ ಏನಂದ್ರೆ ಇದು ಹೆಂಗೆ ಓವರ್ಟೇಕ್ ಮಾಡ್ಬೇಕಂತ ನಮ್ಗೂ ಅರ್ಥ ಆಗ್ತಾ ಇಲ್ಲ. ಬಟ್ ನಾವಿವಾಗ ಇರೋದು ಹೇಳ್ತೀನಿ. ಸಚ್ಚ ಏನಂದ್ರೆ ಎಷ್ಟು ದಿನ ಈ ತರ ಸಿಚುವೇಶನ್ ಆಗುತ್ತೋ ಗೊತ್ತಿಲ್ಲ. ಬಟ್ ಟು ಬಿ ಆನೆಸ್ಟ್ ರೆಸ್ಟೋರೆಂಟ್ ಮಾತ್ರ ಸ್ವಲ್ಪ ತುಂಬಾ ಹಾರ್ಡ್ ಸಿಚುವೇಶನ್ ಅಂತ ಹೇಳ್ಬೋದು. ಬಟ್ ಇದೆಲ್ಲ ಮೇಡಮ್ ನಾವು ಬಂದ್ಬಿಟ್ಟು ವೀಕ್ಲಿ ಒಂದು 30 ಸಿಲಿಂಡರ್ ಈಸಿಯಾಗಿ ಯೂಸ್ ಮಾಡ್ತೀವಿ. ಇವಾಗ ಲಾಸ್ಟ್ 2 days 3 days ಇಂದ ನಿಜ ಹೇಳ್ಬೇಕಂದ್ರೆ ಒಂದ್ 2-3 ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ನಾವೇನಂದ್ರೆ ಲಾಸ್ಟ್ ವೀಕ್ ಸ್ವಲ್ಪ ಎಂಟಿ ಸಿಲಿಂಡರ್ ದೂಕೆ 2 kg 1 kg ಇದೆ. ಸೊ ಅದೇ ನಾವು ನೀರ್ ಹಾಕಿ ಬಿಸಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಇವಾಗ ಅವ್ರ ಸಪ್ಲೈ ಅವ್ರು ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಅಲ್ಲಿ ಇದಾರೆ. ನಾವು ಅವ್ರ ಸಿಚುವೇಶನ್ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಹೆಂಗೆ ರಿಸಾಲ್ವ್ ಆಗತ್ತ ಅಂತಾನು ಗೊತ್ತಾಗ್ತಾ ಇದೆ. ಈಗ ನಿಮ್ದು ಮೆನು ಏನಾದ್ರು ಕಡಿಮೆ ಮಾಡಿದ್ರು, ಕಸ್ಟಮರ್ ಸಂಖ್ಯೆ ಏನಾದ್ರು ಕಡಿಮೆ ಆಗಿದೆ? ಸಿ ಅದೇ ಮ್ಯಾಮ್, ನಮ್ದೇನಂದ್ರೆ ಸ್ವಲ್ಪ ಬ್ರಾಂಡ್ ಇದರಿಂದ ಕಸ್ಟಮರ್ ಫ್ಲೋಟಿಂಗ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಸೊ ನಾವು ಕಸ್ಟಮರ್ ಫ್ಲೋಟಿಂಗ್ ನೋಡ್ಕೊಂಡು ಇವಾಗ ಗ್ಯಾಸ್ ಇಲ್ಲ ಅಂದ್ರೆ ನಾವು ಅಡಿಗೆನೇ ಮಾಡಕ್ ಆಗಲ್ಲ. ಸೊ ಅದೇ ನಾವ್ ಒಂದ್ ಸಿಚುವೇಶನ್ ನಮ್ಗೇನ್ ಭಯ ಆಗತ್ತ ಅಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಒಂಚೂರು ನಿಮ್ ಬಿರಿಯಾನಿ ಅಲ್ಲ ಯಾವ್ದು ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ವಿ ನೀಡ್ ಟು ಜಸ್ಟ್ ಕಂಪ್ಲೀಟ್ಲಿ ಶಟ್ ಡೌನ್ ಅಂಡ್ ಸಿಟ್ ಎಟ್ ಹೋಮ್ ಅಂತ ಅಷ್ಟೇ. ನಾವು ಗ್ಯಾಸ್ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗತ್ತೆ? ಮನೇಲಿ ಇರ್ಲಿ, ಹೋಟೆಲ್ ಇರ್ಲಿ, ಗ್ಯಾಸ್ ಮೇನ್ ಇಂಪಾರ್ಟೆಂಟ್. ನೀವ್ ಎಷ್ಟು ಸೇಲ್ ಇದ್ರೇನು, ಎಷ್ಟು ಬ್ರಾಂಡ್ ಇದ್ರೇನು ಅದು ಏನು ಯೂಸ್ ಇಲ್ಲ, ಪ್ರಯೋಜನನೇ ಇಲ್ಲ. ಸೊ ಗವರ್ನಮೆಂಟ್ ಇದು ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಬೇಗ ಇದನ್ನ ರೆಸಲ್ಯೂಷನ್ ಕೊಟ್ಟಿದ್ರೆ ಒಳ್ಳೇದು. ಅದೊಂದೇ ನಾವು ಮನವಿ ಮಾಡ್ಕೊಂತೀನಿ ಅಷ್ಟೇ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದಿಷ್ಟು ಹೋಟೆಲ್ ಮಾಲೀಕರ ಮತ್ತು ಹೋಟೆಲ್ ಮ್ಯಾನೇಜರ್ಗಳ ಅಳಲು. ಅವ್ರಿಗೆ ನಿಜವಾಗ್ಲೂ ಸಮಸ್ಯೆ ಆಗ್ತದೆ. ಅರ್ಧದಷ್ಟು ಜನ ತಮ್ಮ ಹೋಟೆಲ್ಗಳ ಮೆನುವನ್ನೇ ಅರ್ಧದಷ್ಟು ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ ಅಂತ. ಬೆಳಿಗ್ಗೆ ಕಾಲ್ ಮಾಡಿದ್ರೆ ಸಹ ಯಾರು ಸಹ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸರ್ಕಾರಗಳು ಆದಷ್ಟು ಬೇಗ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ಇಲ್ಲ ಅಂತಂದ್ರೆ ಗ್ರಾಹಕರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತೆ. ಅಷ್ಟೇ ಅಲ್ಲ, ಹೋಟೆಲ್ಸ್ ನ ಮಾಲೀಕರಿಗೂ ಸಹ ಆರ್ಥಿಕವಾಗಿ ನಷ್ಟವಾಗುವುದಂತೂ ಸತ್ಯ. ಯಾಕಂತಂದ್ರೆ ಸಾಮಾನ್ಯವಾಗಿ ಬೆಂಗಳೂರು ಅಂತಂದ್ರೆ ಇಲ್ಲಿ ಎಲ್ಲರೂ ಸಹ ಆಲ್ಮೋಸ್ಟ್ ಬಿಸಿ ಲೈಫ್ ಅಲ್ಲಿ ಇರೋದ್ರಿಂದ ಹೋಟೆಲ್ ಊಟಕ್ಕೆ ಡಿಪೆಂಡ್ ಆಗಿರ್ತಾರೆ. PG ಅಲ್ಲಿ ಇರೋರಾಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಅಥವಾ ಕೆಲಸ ಮಾಡೋರಾಗಿರ್ಬೋದು. ಈ ಹೋಟೆಲ್ಗಳೇ ಬಂದಾಯ್ತು ಅಂತಂದ್ರೆ ಅವರೆಲ್ಲರ ಹೊಟ್ಟೆಗೂ ಸಹ ತಣ್ಣೀರ್ ಬಟ್ಟೆನೇ ಆಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ಕಾಳಜಿ ವಹಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರನ ಒದಗಿಸಲೇಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.